ಅಖಿಲ ಭಾರತ ಬಂಜಾರ ಮಹಿಳಾ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಹುಬ್ಬಳ್ಳಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮಾರ್ಚ್ 2026 ಅಖಿಲ ಭಾರತ ಬಂಜಾರ ಮಹಿಳಾ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಜರುಗಲಿದೆ. ಮಹಿಳಾ ಶಕ್ತಿ ಪ್ರದರ್ಶನ ಸಮ್ಮೇಳನ ತೊರಲಿದೆ. ಮಹಿಳೆಯರ ಹಕ್ಕು, ಸಬಲೀಕರಣ, ಸಮಾನತೆ ಮತ್ತು ಸಾಮಾಜಿಕ ಸಮಸ್ಯೆ ಬಗ್ಗೆ ಚರ್ಚಿಸಲು, ಜಾಗೃತಿ ಮೂಡಿಸಲು ಮತ್ತು ನೀತಿಗಳನ್ನು ಬಂಜಾರ ಸಂಸ್ಕೃತಿ ರೂಪಿಸಲು ಆಯೋಜಿಸಲಾದ ಪ್ರಮುಖ ವೇದಿಕೆ ಇದಾಗಿದೆ. ಇವುಗಳಲ್ಲಿ ಅಖಿಲ ಭಾರತ ಬಂಜಾರ ಮಹಿಳಾ ಸಮ್ಮೇಳನ ಐತಿಹಾಸಿಕವಾಗಿ ಜರುಗಲಿದೆ. ಈ ಸಮ್ಮೇಳನ ಶಿಕ್ಷಣ ಮತ್ತು ಆರ್ಥಿಕ ಸ್ವಾವಲಂಬನೆ, ಬಂಜಾರ ಮಹಿಳೆಯರ ಸಾಮಾಜಿಕ ಪಾತ್ರ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ತೋರಿಸಲಿದೆ. ಸಾಮರ್ಥ್ಯ, ಧೈರ್ಯ, ಸಹನೆ, ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಯಿಂದ ಹಿಡಿದು ತಮ್ಮ ಕುಟುಂಬ ನಿರ್ವಹಣೆ ಜೊತೆಗೆ ಕಲೆ, ವಿಜ್ಞಾನ, ಉದ್ಯಮಶೀಲತೆ ಮತ್ತು ನಾಯಕತ್ವ ಪ್ರತಿಯೊಂದು ಕ್ಷೇತ್ರದಿಂದ ಶ್ರಮಜೀವಿಯಾಗಿ ಪ್ರಕಾಶಿಸುತ್ತಿದ್ದ ಮಹಿಳೆಯರು ಸ್ವಾವಲಂಬಿಯಾಗಿ, ಸಮಾನವಾಗಿ ಬದುಕುತ್ತಾ ಸಮಾಜದ ಅಭಿವೃದ್ಧಿಗೆ ನಿರಂತರ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆ ನೀಡುತ್ತಿದ್ದಾರೆ. ಬಂಜಾರ ಸಮುದಾಯ ನಾರಿಯರು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆಗೈಯುತ್ತಿದ್ದಾರೆ. ಸಾಧನೆ ಗುರುತಿಸಿ ಸನ್ಮಾನಿಸುವ ವೇದಿಕೆ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ 2 ದಿನಗಳ ಕಾಲ ಬೃಹತ್ ಸಮ್ಮೇಳನ ಹಮ್ಮಿಕೊಳ್ಳಲು ಹಿರಿಯ ಸಾಹಿತಿ ಬಿ. ಟಿ. ಲಲಿತಾ ನಾಯಕ, ಇಂದುಮತಿ ಲಮಾಣಿ ಇವರ ಸಮ್ಮುಖದಲ್ಲಿ ನಿರ್ಧರಿಸಿದ್ದಾರೆ. ಭಾರತದ ಪ್ರತಿ ರಾಜ್ಯ, ಜಿಲ್ಲೆ ಮತ್ತು ತಾಲೂಕಿನ ವಿವಿಧ ಕ್ಷೇತ್ರಗಳಾದ ಶಿಕ್ಷಣ, ಕ್ರೀಡಾ, ಸಾಹಿತ್ಯ, ಸಂಗೀತ, ಗಾಯನ, ಸಿನಿಮಾ, ಸಂಸ್ಕೃತಿ, ಸಾಮಾಜಿಕ, ರಾಜಕೀಯ, ವೈದ್ಯಕೀಯ, ಬಂಜಾರ ಕಸೂತಿ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಬಂಜಾರ ಮಹಿಳೆಯರಿಗೆ ಸನ್ಮಾನ, ವಿಚಾರ ಸಂಕಿರಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಧಕಿಯರ ಪರಿಚಯ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಬಂಜಾರ ಮಹಿಳೆಯರು ತಮ್ಮ ಆಸಕ್ತಿ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಮಾಡಲು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಮುಂದುವರಿಸಲು ಪ್ರೇರಣೆ ಜೊತೆಗೆ ಸಂಜೆ ಬಂಜಾರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದ್ದು, ರಾಜ್ಯದ ಬಂಜಾರ ಮಹಿಳಾ ಕಲಾವಿದರು, ಕಲಾ ತಂಡ ಮುಂಚಿತವಾಗಿ ನೋಂದಾಯಿಸಿ ಈ ಸಮ್ಮೇಳನ ಭಾಗವಹಿಸಿ ತಮ್ಮ ಕಲೆ ಪ್ರದರ್ಶಿಸಬಹುದು. ಮಾಹಿತಿಗಾಗಿ ಗೋಪಾಲ್ ನಾಯ್ಕ್, ರಾಮು ರಾಠೋಡ, ಬಾಲು ಚೌಹಾಣ, ಜಯಲಕ್ಷ್ಮಿ ಎಂ. ಡಿ, ಹೇಮಾವತಿ ಸಿ. ಎನ್. ಸರಸ್ವತಿ ಪ್ರ. ಬಿ. ಭಾಗ್ಯ ನಾಗರಾಜ್ ಲಂಬಾಣಿ ರೇಣುಕಾ ಎಸ್. ನಾಯ್ಕ್ ಸಂಪರ್ಕಿಸಬಹುದು. ಸಮ್ಮೇಳ ಬಂಜಾರ ಕಸೂತಿ ಬಟ್ಟೆ, ಬಂಜಾರ ಉಡುಪು ಹಾಗೂ ಪುಸ್ತಕ ಭಂಡಾರ ಇನ್ನಿತರ ಸಾಮಗ್ರಿ ಪ್ರದರ್ಶನಗೆ ಇಡಲಾಗಿದೆ. ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಾಡಲು ಅವಕಾಶ ಕೂಡ ಮಾಡಲಾಗಿದೆ ಎಂದು ಪತ್ರಿಕೆಗೆ ತಿಳಿಸಿದ್ದಾರೆ.